ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಕಂಬಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಚತುರ್ಭುಜೇಂ ಚಂದ್ರಕಲಾವತಂಸೇಂ ಕುಚೋರ್ಣತೆ ಕುಂಕುಮರಾಗಶೋಣೇಂ ಕುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಃ ಮಾತಾ ಮರಗತಶ್ಯಾಮ ಮಾತಂಗ ಮೊದಲಾಸನಿ ತಾಯಿ ಆಸ್ಥಾನದಲ್ಲಿ ಇವತ್ತಿನ ದಿವಸ ಶುಕ್ರವಾರ ಭಾಳ ವಿಶೇಷವಾದಂಥ ವಾರ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ. ಇಂತಹ ವಿಶೇಷವಾದಂಥ ಈ ದಿನ ಇದೊಂದು ಸುದಿನ. ಈ ದಿನ ತಾಯಿ ವಿಶೇಷವಾಗಿರ್ತಕ್ಕಂಥ ಶಾರದೆಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಬೆಂಗಳೂರಿನ ಪ್ರಸಿದ್ಧಿಯಾಗಿರ್ತಕ್ಕಂಥ ಶೃಂಗೇರಿಯ ಆಸ್ಥಾನದ ಮತ್ತೊಂದು ಶಾಖೆ ಅಂದರೆ ಬೆಂಗಳೂರಿನ ಶಂಕರಮಠ. ಈ ಶಂಕರಮಠದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಯಿಯ ದರ್ಶನ ಮಾಡೋಣ. ತಾಯಿಗೆ ವಿಶೇಷವಾದಂಥ ಅಲಂಕಾರ. ಮೈಸೂರಲ್ಲಿ ಚಾಮುಂಡೇಶ್ವರಿ, ಬೆಂಗಳೂರಿನಲ್ಲಿ ಶಾರದಮ್ಮನವರು, ಶೃಂಗೇರಿಯ ಶಾರದಮ್ಮನವರು ಸಹಿತ ಅಲ್ಲಿನ ಶಾಖಾಮಠವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ. ಬನ್ನಿ ತಾಯಿ ದರ್ಶನ ಮಾಡೋಣ. ಹರಿಂ ಕಾಲಾಸನಗದ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ಚ ನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕ್ಷುತರಾಂ ಸರ್ಘೋಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ವರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀ. ಸುಂದರವಾದಂತಹ ಪುಷ್ಪಗಳನ್ನು ತಾವರೆ ಮೇಲೆ ಕೂತು ಪ್ರತಿ ದಿವಸ ಜ್ಞಾನಭಿಕ್ಷೆಯನ್ನು ಕೊಡ್ತಾ ಇರತಕ್ಕಂತಹ ತಾಯಿ ಶಾರದೆಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೂ ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಶಾರದೆಯ ಸಾನ್ನಿಧ್ಯದಲ್ಲಿ ಈ ಕಮಲ ಪುಷ್ಪಗಳನ್ನು ತಾಯಿಯ ಪಾದ ಮೇಲೆ ಇಡಿಸೋಣ. ಈ ಕಮಲದ ಪುಷ್ಪಗಳನ್ನು ತಾಯಿಯ ಪಾದದ ಮೇಲೆ ಇಡಿಸೋಣ. ಪ್ರತಿಯೊಬ್ಬರು ಸಹಿತ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿದ್ಯಾರ್ಥಿಯ ಜೀವನ ಸದಾಕಾಲ ಸುಂದರವಾಗಿರಬೇಕು. ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮಕ್ಕಳು ಸಹಿತ ಒಳ್ಳೆ ಜ್ಞಾನವಂತರಾಗಿರಬೇಕು. ವಿದ್ಯೆ ಅಂತಕ್ಕಂಥದ್ದು ಯಾರೊಬ್ಬರ ಸೊತ್ತು ಅಲ್ಲ. ಅಭ್ಯಾಸ ಕ್ರಮಬದ್ಧವಾಗಿ ಮಾಡಿದಾಗ ತಾಯಿ ಶಾರದೆಯ ಸಹಿತ ಸಂಪೂರ್ಣವಾಗಿ ವರಪ್ರಸಾದವನ್ನು ಕೊಡ್ತಾರೆ. ಅಂತಹ ಶಾರದೆಯ ದಿವ್ಯ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಇವತ್ತಿನ ದಿವಸ ಇಷ್ಟು ಅಲಂಕಾರಗೊಂಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ತಾಯಿ ಶಾರದೆಯನ ಎರಡು ಕಣ್ಣುಗಳು ಸಾಲದು ನೋಡಲಿಕ್ಕೆ. ಎಂತಹ ವಿಶೇಷತೆ. ಬನ್ನಿ. नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे। नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे। पितेव पुत्रमभिरक्षदादिमं शारदा परमेश्वरे प्रसादेन अस्य यजमानस्य इष्टार्थसिद्धिरस्तु अम्बानुग्रह प्राप्तिरस्तु। नमस्ते
ಶಾರದಾ ದೇವಿ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ. ತಾಯಿ ಶಾರದೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಆಷಾಢ ಮಾಸದ 2ನೇ ಶುಕ್ರವಾರದಿಂದ ಪ್ರಾರಂಭ ಆಗುತ್ತೆ. ಈ ಅಲಂಕಾರ ನಾಗವಲ್ಲಿ ಅಲಂಕಾರ ಅಂತ ಹೇಳ್ತಾರೆ. ಹೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ದಳೆಯುತ್ತಂ. ಆ ನಾಗವಲ್ಲಿ ದಳೆಯುತ್ತಂ ಅಂದರೆ ನಾಗವಲ್ಲಿ ಅಂದರೆ ವಿಳೆದೆಲೆನ ನಾಗವಲ್ಲಿ ಅಂತ ಹೇಳ್ತಾರೆ. ಇಂಥ ವಿಳೆದೆಲೆನಲ್ಲಿ ಭವ್ಯವಾದಂತಹ ವನವಾಗಿಯೇ ತಯಾರವಾಗಿರ್ತಕ್ಕಂಥ ಎಷ್ಟು ವಿಶೇಷವಾಗಿದೆ ನೋಡಿ. ಅದಕ್ಕೆ ಹೇಳಿ ದುರ್ಗೆಯ ಆರಾಧನೆ, ವಿಶೇಷವಾಗಿರ್ತಕ್ಕಂಥ ದೇವಿ ಆರಾಧನೆ, ಆ ತಾಯಿಯನ್ನು ಎಷ್ಟು ಕಣ್ಣುಗಳಲ್ಲಿ ಎಷ್ಟು ತುಂಬಿಸ್ಕೊಂಡ್ರು ಸಾಲು. ಜ್ಞಾನ ಸಿಂಧು ತಾಯಿಯ ಪಾದದಡಿ ಇದೆ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಈ ಒಂದು ಪ್ರಸಾದವನ್ನು ಪ್ರತಿಯೊಬ್ಬರು ಹಣೆಯಲ್ಲಿರ್ತಕ್ಕಂಥದ್ರಲ್ಲಿ ಕಿಂಚಿತ್ತೂ ಲೋಪವಿಲ್ಲ. ಓಂ ನಮಸ್ತೆ ಶಾರದಾ ದೇವಿ ನಮೋ ನಮಃ. ಶಾರದೆಯ ಮುಂಭಾಗದಲ್ಲಿ ಶಂಕರರಿದ್ದಾರೆ. ಶಂಕರಾಚಾರ್ಯರನ್ನು ದರ್ಶನ ಮಾಡಿ ಇನ್ನು ಇವತ್ತಿನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದರ್ಶನ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ. सुभद्रा पुरस्त्रीं विनिद्रां पुरस्तुङ्गभद्रां भजे शारदां वामजस्रं मदम्बा भजे शारदां वामजस्रं मदम्बा. ದ್ವೈತಾದ್ವೈತಗಳನ್ನು ವಿಶೇಷವಾದಂಥ ರೀತಿ ಯಾವುದೇ ತಾರತಮ್ಯವಿದ್ದಿರ ಪ್ರತಿಯೊಬ್ಬರು ಸಹಿತ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ವಿದ್ಯೆಗೆ ಬೇಕಾಗಿರ್ತಕ್ಕಂಥ ವಿದ್ವಾನ್ ಸರ್ವತ್ರ ಪೂಜ್ಯತೆ ಆ ತಾಯಿ ಶಾರದೆಯನ್ನು ಪ್ರತಿ ದಿವಸ ಆರಾಧನೆ ಮಾಡಿದಂತಹ ನಿತ್ಯ ಆರಾಧಕರಾಗಿರ್ತಕ್ಕಂತಹ ಶಂಕರರು. ಆ ಶಂಕರರ ದರ್ಶನ ಇದು ಬಹಳ ವಿಶೇಷ. ಆದಿ ಜಗದ್ಗುರುವಾಗಿರ್ತಕ್ಕಂಥ ಜಗತ್ತಿಗೆ ಪ್ರಪ್ರಥಮವಾಗಿರ್ತಕ್ಕಂಥ ಗುರು ಪರಂಪರೆಯಲ್ಲಿ ಗುರುಪೀಠದಲ್ಲಿರ್ತಕ್ಕಂಥ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ದರ್ಶನ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅಘೋರೇಭ್ಯೋ ಘೋರಘೋರಧರೇಭ್ಯಃ ಸರ್ವೇಭ್ಯಃ ಸರ್ವಧರ್ಮೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ओम इंद्रावरुणाथं वनसमदत्तं राजस्पोषं यजमानेरुधत्तं प्रजां पुष्टिं भूतिमत्वादुधत्तं दीर्घायुस्वाय प्रतिरदन्नकायुः सुमङ्गलीर्यं मधुरिमां समेतपश्यता सौभाग्यवत्से ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಆದಿಗುರು ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ಬೆಳಕನ್ನು ಚೆಲ್ಲದಂಥವ್ರು. ದ್ವೈತಾದ್ವೈತಗಳ ವಿಶೇಷತೆಯನ್ನು ತಿಳಿಸ್ತಕ್ಕಂಥವ್ರು. ಎಲ್ಲರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಜ್ಞಾನವೊಂದೇ. ಆ ಜ್ಞಾನ ಪ್ರತಿಯೊಬ್ಬರನ್ನು ಪ್ರಕಾಶಿಸಬೇಕು ಅಂತ ಹೇಳಿ ತಿಳಿಸಿದಂಥ ಮಹಾನ್ ಗುರು ಆದಿಗುರು ಆದಿಶಂಕರಾಚಾರ್ಯರನ್ನ ನಾವು ದರ್ಶನ ಮಾಡ್ತಾ ಇದ್ದೀವಿ. ಜಗತ್ತಿಗೆ ಜಗದ್ಗುರುಗಳು ಪ್ರಪ್ರಥಮವಾಗಿರ್ತಕ್ಕಂಥ ಗುರು ಪರಂಪರೆಯಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಗುರುವಾಕ್ಯ ಅಂದ್ರೇನು,
ಗುರು ಅಂದ್ರೇನು, ಗುರುವಿನ ದೃಷ್ಟಿ ಏನು, ಗುರುವಿನ ಆಶೀರ್ವಾದವೇನು, ಇವೆಲ್ಲವನ್ನು ಸಹಿತ ಗುರುವಿನ ಮಾರ್ಗದರ್ಶನ ನಮಗೆ ನೀಡಿದಂಥ ಆದಿಗುರು ಜಗದ್ಗುರುಗಳಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಶೃಂಗೇರಿ ಆಸ್ಥಾನ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಸ್ಥಾನದಲ್ಲಿ ತಾಯಿಯ ಮುಂಭಾಗದಲ್ಲಿ ಆದಿಜಗದ್ಗುರುಗಳಾಗಿರ್ತಕ್ಕಂಥ ಶಂಕರರ ದರ್ಶನ ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಸೃಷ್ಟಿರೂಪೇ ಸುಂದರವಾಗಿರ್ತಕ್ಕಂಥ ವನಸಿರಿ. ಈ ವನಸಿರಿ ನೋಡದೇ ಒಂದು ಚೆನ್ನ. ಈ ವನಸಿರಿ ಏನೆಲ್ಲ ಕೆಲಸಕ್ಕೆ ಬರುತ್ತೆ ಗೊತ್ತಾ? ಈ ವನಸಿರಿ ಯಾವೊಬ್ಬ ವ್ಯಕ್ತಿಗೆ ಸಮಸ್ಯೆಗಳಂತಕ್ಕಂಥ ಸರಮಾಲೆ ಸಾಕಷ್ಟಿರುತ್ತೋ ಆ ವ್ಯಕ್ತಿ ಈ ಪುಷ್ಪವನ್ನು ಗಣಪತಿಗೆ ಅರ್ಚನೆ ಮಾಡಿದ್ರೆ ಅಥವಾ ಗಣಪತಿಯ ಪಾದದ ಮೇಲೆ ಇಟ್ಟರೆ ಖಂಡಿತ ಕಾರಿಸಿದ್ರು. ಇದು ಕಗ್ಲಿ ಅಂದರೆ ಇದು ಅಂಗಾರಕನಿಗೆ ಬಹಳ ವಿಶೇಷ. ಸಾಮಾನ್ಯಕ್ಕೆ ನಮ್ಮಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸಾಕಷ್ಟಿದೆ. ಅಂಥ ಸಮಸ್ಯೆಗಳಿಗೆ ಸೂಕ್ತವಾದಂತಹ ರೀತಿ ನಮ್ಮ ಅನುಗ್ರಹ ಪಡ್ಕೋಬೇಕಾದ್ರೆ ಇಂತಹ ಕಗ್ಲಿವನಕ್ಕೆ 3 ಪ್ರದಕ್ಷಿಣೆ ಹಾಕಬೇಕು. ಮಂಗಳವಾರದ ದಿವಸ ಕಗ್ಲಿವನಕ್ಕೆ ನಾವು ಪ್ರದಕ್ಷಿಣೆ ಮಾಡಿದ್ರೆ ಎಂತಹ ಸಮಸ್ಯೆಗಳಿದ್ರು, ಚರ್ಮಬಾಧೆ ಇದ್ದರೂ, ನರನಾಡಿಗಳಲ್ಲಿ ತೊಂದರೆ ಇದ್ದರೂ ಅದು ಸರಿ ಹೋಗುತ್ತೆ. ಬನ್ನಿ, ಇನ್ನೂ ಸಾಕಷ್ಟು ವನಸರಿಗಳಿದೆ, ಹುಡುಕ್ತಾ ಹೋಗೋಣ. ಜನಸಾಗರ ತಾಯಿ ಚಾಮುಂಡೇಶ್ವರಿ ನೋಡಲಿಕ್ಕೆ ಸಾಗರೋಪಾದಿಯಲ್ಲಿ ಬಂದಿರತಕ್ಕಂತಹ ಜನ. ಈ ವಿಶೇಷವಾಗಿರ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂತಹ ರಾಜಗೋಪುರ. ಈ ರಾಜಗೋಪುರದ ಪ್ರಧಾನ ದ್ವಾರ ಇದೆ. ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡಲಿಕ್ಕೆ ಪ್ರತಿಯೊಬ್ಬರು ಇದೇ ದ್ವಾರದಲ್ಲಿ ಪರಿಕ್ರಮಿಸಬೇಕು. ಬನ್ನಿ, ದೇವಾಲಯದ ಒಂದು ಪ್ರದಕ್ಷಿಣೆ ಮಾಡಿ ಬರೋಣ. ಜೊತೆಗೆ ಸಾಕಷ್ಟು ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಸಾಕಷ್ಟು ಜನ ಬಂದಿದ್ದಾರೆ. ಇವರೆಲ್ಲರೊಂದಿಗೆ ಒಮ್ಮೆ ತಾಯಿಗೆ ಪ್ರದಕ್ಷಿಣೆ ಮಾಡೋಣ. ಓಂ ಜಾತವೇದಸೇ ಸುನಭಾವ ಸೋಮರಾಜಿ ಯತೋ ನಿದಹಾತಿ ವೇದ.
ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ನಾವಿವತ್ತಿನ ದಿವಸ ಮೈಸೂರಲ್ಲಿದ್ದೇವೆ. ಮೈಸೂರಿನ ಚಾಮುಂಡಿ ದೇವಸ್ಥಾನದಲ್ಲಿದ್ದೇವೆ. ಚಾಮುಂಡೇಶ್ವರಿಯ ಈ ವಿಶೇಷವಾಗಿರ್ತಕ್ಕಂಥ ಉತ್ಸವ ಬಹಳ ವಿಶೇಷ ವಿಜೃಂಭಣೆಯಿಂದ ನಡೀತಾ ಇದೆ. ಜನಸಾಗರವೇ ಹರಿದು ಬಂದಿದೆ. ಇನ್ನಷ್ಟು ವಿಶೇಷವಾಗಿ ದೇವಾಲಯದ ಅಲಂಕಾರ ಇದೆ. ತಾಯಿ ದರ್ಶನ ಮಾಡೋಣ, ಉತ್ಸವ ಮೂರ್ತಿ ದರ್ಶನ ಮಾಡೋಣ, ಪ್ರಾಕಾರಕ್ಕೆ ಒಂದು ನಮಸ್ಕಾರ ಮಾಡೋಣ. ಮಂಟಪದಲ್ಲಿ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಇದು ದರ್ಬಾರ್ ಸೇವೆ. ಮಹಾರಾಜರು ಅಲ್ಲಿ ಆಸನದಲ್ಲಿ ಕೂತು ಹೇಗೆ ದರ್ಬಾರ್ ನಡೆಸಿದ್ರು, ಹೇಗೆ ಮಹಾರಾಜರಿಗೆ ಗೌರವಗಳನ್ನು ಸಮರ್ಪಿಸಬೇಕಾಗಿರುತ್ತೋ ಅದೇ ಪ್ರಕಾರವಾಗಿ ಈ ಆಲಯದಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ಸಹಿತ ಇವತ್ತು ತಾಯಿಗೆ ಗೌರವವನ್ನು ಸಲ್ಲಿಸ್ತಾರೆ. ಆ ಗೌರವವನ್ನು ಸಲ್ಲಿಸ್ತಕ್ಕಂತಹ ವಿಧಿಯೇ ಬಹಳ ವಿಶೇಷ. ಇಂತಹ ವಿಶೇಷತೆಗಳನ್ನು ನೋಡೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಹಾಗೂ ತಾಯಿಯ ವಿಶೇಷವಾಗಿರ್ತಕ್ಕಂಥ ನಾಡದೇವತೆ ಜೊತೆಗೆ ಮೈಸೂರಿಗೆ ಅಧಿದೇವತೆ. ಇನ್ನು ಮೈಸೂರು ಮಾತ್ರವೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ. ಶಕ್ತಿಪೀಠಗಳಲ್ಲಿ ಒಂದು ಪೀಠವಾಗಿರ್ತಕ್ಕಂತಹ ಮೈಸೂರಿನ ಚಾಮುಂಡೇಶ್ವರಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದರ್ಶನ ಎಲ್ಲವೂ ಸಹಿತ ಬಹಳ ವಿಶೇಷ. ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾತಿತ ಖಂಡ ವಿಪಾತಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಹೃಂಗರಾಸನಗದ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಗವಾಸಮಂಕುಶಿರಾಂ ಸರ್ಘೋಷಿತಾಮುಜ್ವಲಾಂ ತಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಮಹಾಲಲಿತಾಂಬಿಕಾಯೈ ನಮೋ ನಮಃ. ದುರ್ಗಾಂ ಪಾಹಿ ಪಾಹಿ ಸನಂತಾಂ ಶ್ರೀಂ ದುರ್ಗಾಂಬಿಕಾಯೈ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯ ಚಾಮುಂಡೇಶ್ವರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಎಷ್ಟೋ ಜನ ಬರ್ತಕ್ಕಂಥ ಭಕ್ತರಿಗೆ ದರ್ಶನವಾಗೋದಿಲ್ಲ. ಆದರೆ ಆಲಯದ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಯ ದರ್ಶನವಾಗದಿದ್ದರೂ ವಿಮಾನ ಗೋಪುರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ದರ್ಶನ ಮಾಡೋದು ಇದು ಬಹಳ ಪರಮ ಪವಿತ್ರ. ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಶಿಖರವನ್ನು ದರ್ಶನ ಮಾಡಿದರೆ ಸಾಕು, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಯ ದರ್ಶನ ಮಾಡಿದಷ್ಟೇ ಪುಣ್ಯ. ಅಂತಹ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ವಿಶೇಷವಾದಂಥ ರಾಜಗೋಪುರ. ಈ ರಾಜಗೋಪುರವು ಸಹಿತ ಇದು ಬಹಳ ವಿಶೇಷ. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಧೂಮ್ರ ವಿಲೋಚನ ಧೂಮ್ರಶತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಹವತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ
ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಲಕ್ಷ್ಮೀ ನರಸಿಂಹಂ ಕರಾವಲಂಬ. ಲಕ್ಷ್ಮೀ ನರಸಿಂಹನ ಆರಾಧನೆ ಬಹಳ ವಿಶೇಷವಾದ. ಬೆಂಗಳೂರಿಗೆ ತುಂಬ ಸಮೀಪದಲ್ಲಿರ್ತಕ್ಕಂತಹ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಣ ಅದು ಬೆಟ್ಟ ಗುಡ್ಡಗಳು ಮತ್ತು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳು. ಸಾಕಷ್ಟು ವನಸಿರಿಗಳಿಂದ ನಿರ್ಮಿತವಾದಂತಹ ವನಸಿರಿಗಳು ಸುತ್ತಮುತ್ತ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ ಇರೋದಾದರೂ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಮಾನ ಗೋಪುರ, ರಾಜಗೋಪುರ ಇವೆಲ್ಲವೂ ಬಹಳ ವಿಶೇಷ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಎಷ್ಟು ಮುಖ್ಯವೋ ವಿಮಾನ ಗೋಪುರದಲ್ಲಿರ್ತಕ್ಕಂತಹ ಕಳಶವೂ ಅಷ್ಟೇ ಮುಖ್ಯ. ಈ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಬನ್ನಿ, ಒಳಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಿಬಿಡಿ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಚತುರ್ವಿಧ ಪರಪುರುಷಾರ್ಥ ಸಿದ್ಧರ್ಥಂ ಆರೋಗ್ಯಭಾಗ್ಯದ ಸಿದ್ಧರ್ಥಂ ಮನಸಾ ಬಿಟ್ಟ ಸಿದ್ಧರ್ಥಂ ಲಕ್ಷ್ಮೀನಾರಸಿಂಹಸ್ವಾದಾರ್ವಿಂದಯೋಃ ಅಷ್ಟೋತ್ತರ ನಾಮಾವಳಿ ಭೂಷಾಂಚ ಕರಿಷ್ಯೇ. ನರಸಿಂಹಸ್ವಾಮಿ 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 ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ, ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ ಸ್ವಾಮಿ ಸತ್ಯ ಮಾರ್ಗಗಾಮಿ. ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. ಪ್ರಹ್ಲಾದನು ನಿನ್ನನುತಿಸಲು ಸೌಮ್ಯನಾದೆಯಲ್ಲ, ನೀ ಸೌಮ್ಯನಾದೆಯಲ್ಲ. ಸೌಮ್ಯ ಭಾವದಿ ನಮ್ಮನು ಸಲಹು ಎಂದು ಬಂದೆವಲ್ಲ, ಶರಣೆಂದು ಬಂದೆವಲ್ಲ. ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ. नमस्ते पद्मप्रिये पद्मदलायताक्षे विष्णुप्रिये विष्णुमनोनुकूले त्वत्पादपद्मं मयि सन्निधत्स्व. नः विष्णुभक्तै च देवहे नो लक्ष्मी प्रचोदयातु. श्रीरङ्गदामेश्वरी दासीभूत समस्तदेवपुरा श्रीमन्मन्दकटाक्षलब्धविभवः ब्रह्मेन्द्र गङ्गाधरा त्वां पद्मिनीक्य कुटुम्बिनीं सरसितां वन्दे मुकुन्दप्रिया.
महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओम गन्धद्वारान्तरादर्शा नित्यविष्ठाङ्गरीशने ऐश्वर्यं सर्वोदानान्त्वामिहोपत्तये श्रियम्। ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। श्री महाकाली महालक्ष्मी समेत श्रीमद्महाललितांबला त्रिपुरसुन्दर्यै नमो नमः। ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಇವತ್ತಿನ ದಿವಸದ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ದೇವರಾಯನದುರ್ಗದಲ್ಲಿರ್ತಕ್ಕಂಥ ಭೋಗ ನರಸಿಂಹ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಪ್ರತಿ ವಾರಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವೇ ಭೋಗ ನರಸಿಂಹ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ತಾಣವಾದಂತಹದ್ದು. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सरोजहस्तें धवलतरागुं शगन्धमाल्यशोभें भगवती हरिवल्लभे मनोज्ञे मनो त्रिभुवनभूतिकरीं प्रसीद मह्यं विष्णुपत्नीं क्षमां देवीं माधवीं माधवप्रियां विष्णुप्रेयसिकीं देवी नमाम्यच्युतवल्लभां। ತಾಯಿಯ ಸಾನ್ನಿಧ್ಯ ಇರತಕ್ಕಂಥದ್ದು ಗೊರವನಹಳ್ಳಿ ಕ್ಷೇತ್ರ ನೀವು ನೋಡಿದ್ದೀರಿ. ಗೊರವನಹಳ್ಳಿ ಕ್ಷೇತ್ರ ಅಂದರೆ ಪ್ರತಿಯೊಬ್ಬರಿಗೂ ನೆಟ್ಟಗಾಗಬಹುದು. ಕಾರಣ ನಭೂತೋ ನಭವಿಷ್ಯತ್ ಅಂತಹ ಒಂದು ಅನುಷ್ಠಾನ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದದ್ದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಈ ಕ್ಷೇತ್ರಕ್ಕೆ ಈಶಾನ್ಯ ಭಾಗದಲ್ಲಿ ಗೊರವನಹಳ್ಳಿ ಇರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ಅದರಲ್ಲೂ ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಲಕ್ಷ್ಮಿಯ ಸಾನ್ನಿಧ್ಯ ಇಲ್ಲಿಂದ ಸರ್ಪದಾಕಾರವಾಗಿ ಗೊರವನಹಳ್ಳಿ ಕ್ಷೇತ್ರಕ್ಕೆ ಸೇರಿದ್ದು ಅಂತೇಳಿ ಹಿಂದಿನ ಪ್ರತೀತಿ ಹೇಳುತ್ತೆ. ಆದರೂ ಈ ಕ್ಷೇತ್ರಕ್ಕೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಗೊರವನಹಳ್ಳಿ ಯಾರೊಬ್ಬರು ಸಹಿತ ಗೊರವನಹಳ್ಳಿ ಕ್ಷೇತ್ರವನ್ನು ದರ್ಶನ ಮಾಡಿ ತದನಂತರ ಇಲ್ಲಿರ್ತಕ್ಕಂಥ ಯೋಗ ನರಸಿಂಹನ ಅರ್ಧಾಂಗಿಯಾದಂಥ ಮಹಾಲಕ್ಷ್ಮಿನ ದರ್ಶನ ಮಾಡಿದ್ರೆ ಆಗ ಆ ಯಾತ್ರೆ ಪರಿಪೂರ್ಣವಾಗ್ತಕ್ಕಂಥದ್ದು. ಅಂತಹ ವಿಶೇಷತೆ ಇರತಕ್ಕಂಥ ಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯ ಇಲ್ಲಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. बद्धालये बद्धधराजताक्षे विश्वप्रिये विष्णुफलानुकूले त्वत्पादपद्मं महिसन्निधत्वा लक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्। धनुर्धरायै च धीमहि तन्नो प्रचोदयात्। ನರಸಿಂಹ ಶ್ರೀ ಲಕ್ಷ್ಮೀ ರಮಣ ನಾನಂಬಿದೆ ನಿನ್ನ ಚರಣ. ನರಸಿಂಹ ಶ್ರೀ ಲಕ್ಷ್ಮೀ ರಮಣ ನಾನಂಬಿದೆ ನಿನ್ನ ಚರಣ. ನಾ ತಾಳೆನು ತಾಪತ್ರಯ ನೀ ನೀಡುವ ನಿನ್ನಾಶ್ರಯ. ಈ ಬಾಳ ಬೆಳಕಾಗು ಈ ವೇದನೆ ನೀಗು ಪಾಹಿ ಪಾಹಿ ನಾರಸಿಂಹನೇ. ಇದು ಧವಳ ಮಂಟಪ. ಧವಳ ಮಂಟಪ ಅಂದರೆ ಭೋಗ ನರಸಿಂಹ ಕ್ಷೇತ್ರದಿಂದ ಲಕ್ಷ್ಮೀ ನರಸಿಂಹಸ್ವಾಮಿನ ಇಲ್ಲಿಗೆ ಕರೆತಂದು ಸ್ವಾಮಿನ ಇಲ್ಲಿ ಕೂಡಿಸಿ ಸುತ್ತ ಈ 4 ಕಂಬಗಳಿಗೂ ಧವಳದಿಂದ ಅಲಂಕಾರವನ್ನು ಮಾಡಿ ವಿಶೇಷವಾದಂತಹ ದರ್ಶನವನ್ನು ಪ್ರತಿಯೊಬ್ಬ ಭಕ್ತರು ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಇದೆ. ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಕೂತಾಗ ಮೇಲ್ಭಾಗದಲ್ಲಿ ಗರುಡ ಪಕ್ಷಿ ಬರುತ್ತೆ. ಗರುಡ ಪಕ್ಷಿ ಬಂದು ಆ ಬ್ರಹ್ಮರಥೋತ್ಸವಕ್ಕೆ ಪ್ರದಕ್ಷಿಣೆ ಆದ ನಂತರವೇ ರಥ ಇಳಿತಕ್ಕಂಥದ್ದು. ನೋಡಿ ಎಷ್ಟು ವಿಶೇಷ ಇದೆ. ಈ ಕಲಿಯುಗದಲ್ಲೂ ಹಲವಾರು ಕ್ಷೇತ್ರಗಳಿದೆ. ಗರುಡ ಪಕ್ಷಿಯಲ್ಲಿ
ದೇವಸ್ಥಾನದಲ್ಲಿ ಪಕ್ಷಿಗೆ ದೇವಸ್ಥಾನ ಯಾವುದು, ಹೊರ ಪ್ರಪಂಚ ಯಾವುದು ತಿಳಿದು. ಆದರೆ ಧರ್ಮ ವಿಶೇಷತೆಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ, ಧಾರ್ಮಿಕ ಇಂತಹ ಒಂದು ಒಳ ವಿಚಾರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಗರುಡ ಪಕ್ಷಿ ಬಂದು ರಥೋತ್ಸವವನ್ನು ಪ್ರದಕ್ಷಿಣೆ ಮಾಡಿದ ನಂತರವೇ ರಥ ಇಳಿತಕ್ಕಂತಹದ್ದು. ಈ ಕ್ಷೇತ್ರ ಯೋಗ ನರಸಿಂಹ ಇಲ್ಲಿ ಬಹಳ ವಿಶೇಷವಾಗಿದ್ದಾನೆ. ಉಗ್ರವೀರಂ ಮಹಾವಿಷ್ಣು ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷವಾದಂತಹ ಮಂತ್ರ. ಯೋಗ ಲಕ್ಷ್ಮೀ ನರಸಿಂಹನ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮದೇವರ ಕರಾರ್ಚಿತದಿಂದ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿ ಸಾಲಿಗ್ರಾಮ ಮೂರ್ತಿ. ಇಂತಹ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ ಬ್ರಹ್ಮ ಇಲ್ಲಿ ತಪಸ್ಸು ಮಾಡಬೇಕಾದ್ರೆ 2 ವರ್ಷಗಳ ಕಾಲ ತಪಸ್ಸು ಮಾಡಿದಾದ ನಂತರ ಸ್ವಾಮಿ ಬ್ರಹ್ಮನ ಒಂದು ತಪಸ್ಸಿಗೆ ಮೆಚ್ಚಿ ವಿಷ್ಣು ಭಗವಂತ ಇಲ್ಲಿ ದರ್ಶನವನ್ನು ಕೊಟ್ಟಂತಹ ಸ್ಥಳ. ಈ ಕ್ಷೇತ್ರಕ್ಕೆ ದರ್ಶನ ಕೊಡಬೇಕಾದ್ರೂ ಸಹಿತ ಒಂದು ವಿಶೇಷವಾದಂತಹ ಅರ್ಥ ಇದೆ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿನ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿಸಬೇಕಾದ್ರೂ ಒಂದು ಕಾರಣ ಇದೆ. ಆ ಕಾರಣ ಬಹಳ ವಿಶೇಷನೇ. ನಿಜಕ್ಕೂ ಹೇಳಬೇಕಂದ್ರೆ ಹಿರಣ್ಯಕಶಿಪು ಸಂಹಾರದಲ್ಲಿ ಯೋಗ ನರಸಿಂಹಸ್ವಾಮಿಯ ಉಗ್ರ ನರಸಿಂಹನ ಅವತಾರವಾಯಿತು. ಅಂತಹ ಅವತಾರವಾದಂತಹ ಕಾಲ ಮಹತ್ತರವಾಗಿರ್ತಕ್ಕಂಥದ್ದು. ಆ ಒಂದು ದರ್ಶನ ಮಾಡಬೇಕು ಅಂತ ಬ್ರಹ್ಮದೇವರು 2 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾದ ನಂತರ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮದೇವರಿಗೆ ದರ್ಶನವನ್ನು ಕೊಡ್ತಾರೆ. ಉಗ್ರ ನರಸಿಂಹನಾಗಿರ್ತಾರೆ. ಅಂತಹ ಉಗ್ರ ನರಸಿಂಹನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹನ ನೋಡಿ ಬ್ರಹ್ಮದೇವರು ಪುನಃ ಲಕ್ಷ್ಮೀನ ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮೀನ ಪ್ರಾರ್ಥನೆ ಮಾಡಿ ಲಕ್ಷ್ಮೀನ ನರಸಿಂಹನ ತಡೆಯ ಮೇಲೆ ಕೂಡಿಸಿದಾಗ ಶಾಂತಮೂರ್ತಿ ಆಗ್ತಾನೆ, ಶಾಂತ ನರಸಿಂಹನಾಗ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಯೋಗ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಇದೇ ದೇವರಾಯನ ದುರ್ಗ. ನಾಗಾರಾಧನೆಗಳು ಬಹಳ ವಿಶೇಷ ಅಂತ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ. ಹಾಗೆ ಈ ಕ್ಷೇತ್ರದಲ್ಲಿ ರಾಹುಕೇತುವಿನಿಂದ ದೋಷಕ್ಕೆ ಒಳಗಾದಂಥ ಯಾರೊಬ್ಬರು ಬಂದು ಒಮ್ಮೆ ದರ್ಶನ ಮಾಡಿದ್ರು ಸಾಕು, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ದೋಷಗಳು ದೂರ ಆಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಇಲ್ಲಿ ನಾಗನ ಪ್ರತಿಷ್ಠಾಪನೆಯೂ ಇದೆ. ಈ ನಾಗನ ಪ್ರತಿಷ್ಠಾಪನೆ ನಿಜಕ್ಕೂ ಬಹಳ ಅರ್ಥಗರ್ಭಿತ. ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಸ್ವರವಿಲ್ದಿರ ಅಂದರೆ ಮಾತು, ಈ ಸ್ವರತರಂಗಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕೊಂಡು ಸ್ವರತರಂಗವೇ ಬರೆದಂತಹ ಪಕ್ಷದಲ್ಲಿ ಆಗ ನಾಗ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಂತಹ ಓರ್ವ ವ್ಯಕ್ತಿ ಸಂಕಲ್ಪಕ್ಕೆ ಪೂರ್ತಿಯಾಗಿ ಅವರ ಸಂಕಲ್ಪಕ್ಕೆ ಭಕ್ತಿಯಿಂದ ಅಂದರೆ ಸಂಕಲ್ಪವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಭಗವಂತನ ಅಂದರೆ ನಾಗನ ಅನುಷ್ಠಾನದಿಂದ ನಾಗನ ಆಶೀರ್ವಾದದಿಂದ ಅವರ ಸ್ವರತರಂಗ ಬಂದಿದೆ. ಸ್ವರತರಂಗವು ಸುಮಾರು ದಿನಗಳಾದರೂ ತನ್ನ ಸ್ವರತರಂಗ ಬರೆದಿರ ಸಾಕಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥ ಓರ್ವ ವ್ಯಕ್ತಿಯ ಸತ್ಯ ಕಥೆ ಇದೆ. ನಾಗನ ವಿಶೇಷತೆಗಳಲ್ಲಿ 3 ಪ್ರಮುಖವಾದ್ದು. ಒಂದು ಸ್ವರತರಂಗ, 2ನೇದು 2 ನೇತ್ರಗಳು, 3ನೇದು ಶ್ರವಣ ಶಕ್ತಿ, ಕಿವಿಗೆ ತೊಂದರೆ ಇರಲಿ, ಸ್ವರಕ್ಕೆ ತೊಂದರೆ ಇರಲಿ, ಕಣ್ಣಿಗೆ ತೊಂದರೆ ಇರಲಿ, ಈ 3 ತೊಂದರೆಗಳಿಗೂ ಮುಕ್ತಿ ಕೊಡ್ತಕ್ಕಂಥವನು, ಸರಿಯಾದಂಥ ದಾರಿ ತೋರಿಸ್ತಕ್ಕಂಥವನು ಸುಬ್ರಹ್ಮಣ್ಯೇಶ್ವರ. ಆ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ನಾಗದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಹಾಗೆ ಓರ್ವ ವ್ಯಕ್ತಿಗೆ ಸ್ವರತರಂಗದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರೋದ್ರಿಂದ ಆಗ ಸಂಕಲ್ಪವನ್ನು ಮಾಡಿ ನಾನು ನಾಗ ಪ್ರತಿಷ್ಠಾಪನೆ ಮಾಡ್ತೀನಿ, ಭಗವಂತ ನನ್ನ ಈ ಸ್ವರತರಂಗವನ್ನು ಕೊಡೆಯ ಅಂತ ಹೇಳಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಮಾಡಿದಂಥ ಸ್ವಲ್ಪ ದಿನದಲ್ಲೇ ತನ್ನ ಸ್ವರ ಮಾಧುರ್ಯ ಸ್ವರತರಂಗಗಳು ಸ್ಪಷ್ಟತೆಯಿಂದ ಬಂದಂತಹದ್ದು ಸತ್ಯದ ವಿಷಯ. ಅದಾದ ನಂತರ ಆ ವ್ಯಕ್ತಿ ಇಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ನಾಗನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಅಂದಿನಿಂದ ಇಂದಿನವರೆಗೂ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಈ ನಾಗನಿಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಅರಿಶಿಣದಿಂದ ಲೇಪನ ಮಾಡಿ ತದನಂತರ ಪ್ರಾರ್ಥಿಸಿದ್ರೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಅಂಥ ಒಂದು ಪುಣ್ಯಕ್ಷೇತ್ರ ಈ ಯೋಗ ನರಸಿಂಹ ಕ್ಷೇತ್ರ. ನಾವು ನೋಡ್ತಾ ಇರತಕ್ಕಂಥದ್ದು, ನಾವು ಪರಿಕ್ರಮಿಸಿ ಒಳಗಡೆ ಹೋಗ್ತಾ ಇರತಕ್ಕಂಥದ್ದು ಇದೊಂದು ಗುಹೆ. ಈ ಗುಹೆ ಸಾಮಾನ್ಯವಾದ್ದಲ್ಲ. ಬ್ರಹ್ಮ ಕಡಗಿನ ಪಾದಮು, ಬ್ರಹ್ಮ ಕಡಗಿನ ಪಾದಮು ಅಂತ ಹೇಳಿ ಏನು ದಾಸರು ಹೇಳಿದ್ದಾರೋ ಅದಕ್ಕೆ ನಿಜಕ್ಕೂ ಸತ್ಯವೆಂಬಂತೆ ವಿಶೇಷವಾದಂತಹ ಬ್ರಹ್ಮ ಮಹಾವಿಷ್ಣುವಿನ ಪಾದಗಳು ತೊಳೆದಂತಹ ಸ್ಥಳ ಇವಾಗ ನಾವು ನೋಡಕ್ ಹೊರಡ್ತಾ ಇರ್ತಕ್ಕಂಥದ್ದು.
ಈಗ ನಾವು ನೋಡ್ತಾ ಇರ್ತಕ್ಕಂತಹದ್ದು ಲಕ್ಷ್ಮೀ ಹೈಗ್ರೀವರು. ಲಕ್ಷ್ಮೀ ಹೈಗ್ರೀವರ ದರ್ಶನ ನಿಜಕ್ಕೂ ಈ ಗುಹೆಯಲ್ಲಾದದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಸ್ವಾಮಿ ಈ ಬಂಡೆಯಲ್ಲಿ ಉದ್ಭವಿಸ್ತಾ ಇರತಕ್ಕಂಥದ್ದು. ಹಿಂದಿನವರು ಸಾಕಷ್ಟು ಜನ ಹೇಳ್ತಾರೆ, ಮೊದಲು ಚಿಕ್ಕದಾದಂತಹ ವಿಗ್ರಹ ಈಗ ಇಷ್ಟು ಚೆನ್ನಾಗಿ ನಡೆದಿರ್ತಕ್ಕಂಥದ್ದು, ಇಷ್ಟು ಬೆಳೀತಾ ಇರತಕ್ಕಂಥದ್ದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೂ ಲಕ್ಷ್ಮೀ ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹನ ಕ್ಷೇತ್ರ, ಬ್ರಹ್ಮ ತಪಸ್ಸನ್ನು ಮಾಡಿರ್ತಕ್ಕಂಥ ಕ್ಷೇತ್ರ, ಯೋಗ ನರಸಿಂಹ ನೆಲೆಸಿರ್ತಕ್ಕಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೈಗ್ರೀವರನ್ನು ಸಹಿತ ನಾವು ನೋಡುತ್ತಿದ್ದೇವೆ. ಓಂ ಲಕ್ಷ್ಮೀ ಹೈಗ್ರೀವಾಯ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ನಾವು ಈಗ ಹೋಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಕ್ಕೆ. ಈ ಸ್ಥಳದಲ್ಲಿ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ದಿವ್ಯ ಅಮೃತ ಇದೆ. ಆ ಅಮೃತ ಯಾವುದು ನೀವು ನೋಡ್ತೀರಿ. ಜೊತೆಗೆ ಸ್ವಾಮಿಯ ಮೂಲ ಕ್ಷೇತ್ರ ಅದು ಎಲ್ಲಿದೆ ಅದನ್ನು ನೀವು ನೋಡ್ತೀರಿ. ಆದರೆ ಈ ಗುಹೆ ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ. ಬನ್ನಿ, ನಮ್ಮೊಂದಿಗೆ ನೀವು ಬನ್ನಿ. ಇಂಥ ಒಂದು ಪುಣ್ಯಕ್ಷೇತ್ರನ ಶ್ರಮ ಎಷ್ಟೇ ಇರಲಿ, ಶ್ರಮಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಭಕ್ತಿಯಿಂದ ಹೋಗಿ ಭಗವಂತನ ದರ್ಶನ ಮಾಡಬೇಕು. ಬನ್ನಿ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಇದೆ. ಇನ್ನು ಸ್ವಲ್ಪ ದೂರ ಮುಂದೆ ಪರಿಕ್ರಮಿಸಿದ್ರೆ ಒಂದು ಕಲ್ಯಾಣಿ ಇದೆ. ಇವತ್ತಿನವರೆಗೂ ಇದರ ಆಳ, ಇದರ ಉದ್ದ ಯಾರೂ ಕಂಡುಹಿಡಿದವರಿಲ್ಲ. ಈ ಕಲ್ಯಾಣಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೇ ಸ್ವಾಮಿಯ ಮೂಲಮೂರ್ತಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿಗೆ ಎಲ್ಲರೂ ಬರಲಿಕ್ಕಾಗುವುದಿಲ್ಲ. ಇದು ಮಡಿಯಿಂದ ಪವಿತ್ರವಾದಂತಹ ಈ ಒಂದು ಜಲವನ್ನ ಸ್ವಾಮಿಯ ಅಭಿಷೇಕಕ್ಕೆ ಮಾತ್ರವೇ ಬಳಸ್ತಾರೆ. ಪ್ರತಿದಿನ, ಇಂದಿಗೂ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಸ್ವಾಮಿಯ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಜಲ ಇಲ್ಲಿರ್ತಕ್ಕಂತಹ ಕಲ್ಯಾಣಿ ತೀರ್ಥ. ಈ ಒಂದು ತೀರ್ಥ ದರ್ಶನ ಮಾಡುವಂತಹ ಭಾಗ್ಯ ಇವತ್ತು ನಮ್ಮ ಮತ್ತು ನಿಮ್ಮೆಲ್ಲರಿಗೂ ಸಿಗ್ತಾ ಇರತಕ್ಕಂಥದ್ದು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳ ದೇವರಾಯನ ದುರ್ಗ, ಯೋಗ ನರಸಿಂಹ, ಯೋಗಾಲಕ್ಷ್ಮೀ ನರಸಿಂಹನ ಈ ಕ್ಷೇತ್ರ. ಬನ್ನಿ, ಕಲ್ಯಾಣಿಯ ದರ್ಶನ ಮಾಡೋಣ, ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋಣ. ಈ ದರ್ಶನ ಮಾತ್ರದಲ್ಲೇ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಯಾವ ಒಂದು ಪ್ರಾರಬ್ಧ ಕರ್ಮವಿದ್ರೂ ಎಲ್ಲವೂ ದೂರವಾಗಲಿ ಅಂತ ಲಕ್ಷ್ಮೀ ನರಸಿಂಹನ ಪ್ರಾರ್ಥಿಸೋಣ. ನಂಬಿ ಬಂದೇವಯ್ಯ ನಿನ್ನ ಪದ ನಂಬಿ ಬಂದೇವಯ್ಯ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಶ್ರೀ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ ಲಕ್ಷ್ಮೀ ನಾರಸಿಂಹ ನಮೋ
ब्रह्मस्वरूपनि भीमपराक्रमणि भीमपराक्रमणि योगस्वरूपनि भोगस्वरूपनि रोगविनाशकनि रोगविनाशकनि आश्रयदातनि आनन्दरूपनि आश्रयदातनि आनन्दरूपनि भाग्यप्रदायकनि 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 लक्ष्मी नारसिंह नमो 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 श्रीकररूपनि भीकररूपनि दुष्टविनाशकनि दुष्टविनाशकनि ज्वालास्वरूपनि लीलास्वरूपनि दीनसुपोषकनि दीनसुपोषकनि श्रीसुक्षेत्र बेट्टळ्ळिवासनि श्रीसुक्षेत्र बेट्टळ्ळिवासनि कंबद नरसिंह कंबद नरसिंह कंबद नरसिंह लक्ष्मी नारसिंह नमो लक्ष्मी नारसिंह नमो लक्ष्मी नारसिंह ಶಾರದೆ ನೀ ನೋಡದೆ ಅರಿವು ಅರಳುವುದೇ ಶಾರದೆ ನೀ ನೋಡದೆ ಅರಿವು ಅರಳುವುದೇ ಶಾರದೆ ನೀ ಹರಸದೆ ಶಾರದೆ ನೀ ಹರಸದೆ ಬಾಳು ಬೆಳಗುವುದೇ ಶಾರದೆ ನೀ ನೋಡದೆ ಅರಿವು ಅರಳುವುದೇ ಶಾರದೆ ನೀ ಹರಸದೆ ಶಾರದೆ ನೀ ಹರಸದೆ ಬಾಳು ಬೆಳಗುವುದೇ ಶಾರದೆ ನೀ ಹರಸದೆ ಬಾಳು ಬೆಳಗುವುದೇ ಶಾರದೆ ನೀ ಬಲಿಯದೆ ಶಾರದೆ ನೀ ಬಲಿಯದೆ ಕಲೆಯು ಒಲೆಯು ಜಾತವೇದಸೇ ಸನವಾಮ ಸೋಮಮರಾತೀತೋ ನಿದಹಾದಿವೇದಾಃ
ಸನಪರ್ಷತತ್ ದುರ್ಗಾಣಿ ವಿಶ್ವಾ ನಾವೇ ವಸಿಂಧುಂ ದುರಿತಾತ್ವಿಗ್ನಿಃ ತ್ವಾಮಗ್ನಿಮರಣಾನ್ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಚತುರ್ಭುಜೇಂ ಚಂದ್ರಕಲಾವತಂಶೇ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಃ. ತಾಯಿಯ ಶಾರದಮ್ಮನವರ ಮೂಲ ಸಾನ್ನಿಧ್ಯ ಇದು. ತಾವೆಲ್ಲ ನೋಡ್ತಾ ಇರ್ತಕ್ಕಂತಹ ದೇವಿಯ ವಿಶೇಷವಾಗಿರ್ತಕ್ಕಂತಹ ಈ ದರ್ಶನ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಗದಂತಹದ್ದು. ಇದೊಂದು ಮಹತ್ತರವಾಗಿರ್ತಕ್ಕಂತಹ ಭಾಗ್ಯ. ಈ ಭಾಗ್ಯ ದೊರಕುನಾ ಇటువంటి ಸೇವಾ. ಈ ಸೇವಾ ಭಾಗ್ಯ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ತಾಯಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ಯಾರ್ಥಿನಿಯರು ಶ್ರದ್ಧೆಯಿಂದ ಓದಬೇಕಾದರೆ ತಾಯಿ ಶಾರದೆಯನ್ನು ಪ್ರಾರ್ಥಿಸಬೇಕು. ಬ್ರಹ್ಮನ ಮಡದಿಯಾದಂತಹ ಶ್ರೀ ಶಾರದೆಯ ದರ್ಶನ ಇವತ್ತು ಶೃಂಗೇರಿ ಆಸ್ಥಾನದಲ್ಲಿ ಜಗದ್ಗುರುಗಳಾದಂತಹ ಭಾರತೀ ತೀರ್ಥರ ಆಶೀರ್ವಾದದೊಂದಿಗೆ ಇವತ್ತು ನಮಗೆ ಸಿಕ್ಕಿದೆ. ಜೊತೆಗೆ ಆದಿಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಾರದಾದೇವಿಯ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಪೀಠ ಇದು. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. हरिचरणो स्मरण पूर्ण सर्वमङ्गलम्, हरिचरण स्मरण करो नित्यमङ्गलम्. कृष्णनाम जपं मङ्गलम्, कृष्णनाम जपं मङ्गलम्. हरिचरणो स्मरण पूर्ण सर्वमङ्गलम्, हरिचरण स्मरण करो नित्यमङ्गलम्. कृष्णनाम मन्त्रमङ्गलम्, श्रीकृष्णन श्रीपादव सेरिना. कृष्णनाम मन्त्रमङ्गलम्, श्रीकृष्णन श्रीपादव सेरिना. मनदल्ली श्रीकृष्णनु नेलेसिरलु हुण्ಣಿಮೆ, ಅದುವೇ ಈ ಜನ್ಮದ ಸೌಭಾಗ್ಯ, ಅದುವೇ ಈ ಜನ್ಮದ ಸೌಭಾಗ್ಯ.
स्मरणपूर्ण सर्वमङ्गलम् हरिचरण स्मरणकरं नित्यमङ्गलम् नारायण नाम मोक्षकम् नारदादि मुनिजन संसेवितम् नारायण नाम मोक्षकम् नारदादि मुनिजन संसेवितम् शापताप निवारणं सर्वपापहरणम् अनुपमना जन्मदिना मोक्षकारणम् अनुपमना जन्मदिना मोक्षकारणम् कृष्णनाम जपं मङ्गलम् कृष्णनाम जपं मङ्गलम् हरिचरणा स्मरणपूर्ण सर्वमङ्गलम् हरिचरण स्मरणकरं नित्यमङ्गलम् वन्दे कृष्णं वसुदेवतनयं वकुळमालिका वनमालाधरं वन्दे कृष्णं वसुदेवतनयं वकुळमालिका वनमालाधरं मदनगोपालं मानुषवेषं मङ्गलमूर्तिं महितपदाब्जम् मुरळीकृष्णं मोहनरूपं मुनिजनपालं मुग्धमोहनं नन्दकिशोरं नवनीतचोरं निर्मलाकारं निरुपमतेजं मुकुन्दवरदं मुमुक्षुशुभदं मञ्जुलवेषं मधुरभाषणं राधाकृष्णं रसमयरूपं रमणीयवेषं रत्नालङ्कारम् पार्थसारथिं पन्नगशयनं प्रणवाधारं परमपावनं श्यामसुन्दरं शौर्यसम्पन्नं समरसभावं स्वयं प्रकाशं यशोदपुत्रं यदुकुलरत्नं यमुनाविहारं योगेश्वरं वेदान्तवेद्यं वैकुण्ठवासं वात्सल्यमूर्तिं वेणुगोपालम् नवनीरदघनमेघश्यामम् अगणितगुणगण अनुपमलीलं भवभयदूरं भक्तमन्दारं बन्धनहरणं बालगोपालं दीनमन्दारं दीप्यमानं दिव्यप्रकाशं देवदेवम् अनाथनाथम् अक्रूरवरदम् अनुपमलीलम् आनन्दम् वन्दे कृष्णं वसुदेवतनयं
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ವಸುದೇವ ಸುಧಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 700 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಸಾನ್ನಿಧ್ಯ ಇದು ಚೋಳರ ಕಾಲದ ಪ್ರತಿಷ್ಠಾಪನಾ ಮೂರ್ತಿ ಅಂತ ಹೇಳ್ತಾರೆ. ವಿಗ್ರಹದಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿಯೂ ಬಹಳ ವಿಶೇಷ. ಹಾಗೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಉತ್ಸವ ಮೂರ್ತಿಯು ಸಹಿತ ಅಷ್ಟೇ ವಿಶೇಷವಾಗಿದೆ. ಹಾಗೆ ಭವ್ಯವಾದಂಥ ವಿಶೇಷವಾದಂತಹ ಒಂದು ದೇಗುಲ ಸಹಿತ ಇಲ್ಲಿ ನೂತನವಾಗಿ ಕಟ್ಟಡ ಈಗಾಗಲೇ ಅರ್ಧ ಪ್ರಮಾಣವಾಗಿ ಬಂದು ನಿಂತಿದೆ. ಇನ್ನಷ್ಟು ವಿಶೇಷವಾಗಿ ಪ್ರತಿಷ್ಠಾಪನೆ ಅತಿ ಶೀಘ್ರದಲ್ಲೇ ಪ್ರತಿಷ್ಠಾಪನೆಗೊಳ್ಳಕ್ಕೆ ಸಿದ್ಧತೆಯಾಗಿರ್ತಕ್ಕಂಥ ಕೃಷ್ಣನ ಆಲಯನ್ನ ಇವತ್ತು ನಾವು ನೋಡಬಹುದು. ಆದರೂ ಇವತ್ತಿನ ನಕ್ಷತ್ರ ತಿಥಿ ನಕ್ಷತ್ರ ವಾರ ಪ್ರಕಾರ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಸ್ವಾಮಿಗೆ ವಸಂತೋತ್ಸವ ಕಾರ್ಯಕ್ರಮ ಇದು ಬಹಳ ಅದ್ಧೂರಿಯಿಂದ ನಡೀತಿದೆ. ಈಗ ವಸಂತೋತ್ಸವ ಕಾರ್ಯಕ್ರಮ ಸಹಿತ ನಿರಂತರವಾಗಿ ಬೆಳಗಿನಿಂದ ನಡೀತಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸಿರ್ತಕ್ಕಂತಹ ಭಕ್ತ ಸಮೂಹ ಸಹಿತ ಸಾಕಷ್ಟು ಜನ ಬರ್ತಿದ್ದಾರೆ. ಸ್ವಾಮಿಗೆ ವಸಂತೋತ್ಸವವನ್ನ ಎಲ್ಲರೂ ಸಹಿತ ತಮ್ಮ ತಮ್ಮ ಹಸ್ತದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ ಇದೆಯಲ್ಲ, ಇದು ಸಾಮಾನ್ಯವಾದಲ್ಲ. ಭಗವಂತನ ಸೇವೆಯಲ್ಲಿ ವೇದಮಂತ್ರ, ಅದರಲ್ಲೂ ಸ್ವಾಮಿಗೆ ಧ್ಯಾನ, ಯೋಗ, ಸಿದ್ಧಿ, ಇದರಲ್ಲಿ ಸಂಗೀತ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಕೃಷ್ಣನಿಗೆ ವಿಶೇಷವಾಗಿರ್ತಕ್ಕಂಥದ್ದೇನು? ಭಕ್ತರೆಲ್ಲರೂ ಸಹಿತ ಕೃಷ್ಣನಿಗೆ ಭಜನೆಯನ್ನಾಗಲಿ ಅಥವಾ ನಾಮ ಸಂಕೀರ್ತನವನ್ನಾಗಲಿ ಇದನ್ನ ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಕೃಷ್ಣನ ಸಾನ್ನಿಧ್ಯದಲ್ಲಿ ಇಲ್ಲಿವರೆಗೂ ನಿರಂತರವಾದಂತಹ ರೀತಿ ಕೃಷ್ಣನಾಮವನ್ನು ನಿರಂತರವಾಗಿ ಪಠನೆಯನ್ನು ಮಾಡ್ತಾರೋ ಆ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಶೇಷವಾದ ಶಕ್ತಿಯೇ ಇರುತ್ತೆ. ಅಷ್ಟೇ ಅಲ್ಲದೆ ಗೋಪಾಲಕನಾದಂಥ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನ ಈ ಒಂದು ವಸಂತೋತ್ಸವ ಕಾರ್ಯಕ್ರಮ ಸಹಿತ ಬಹಳ ವಿಶೇಷವಾಗಿ ನಡೀತಿದೆ. ಬನ್ನಿ, ಸ್ವಾಮಿಗೆ ವಸಂತೋತ್ಸವದ ಆ ಜಲವನ್ನು ಸ್ವಾಮಿಯ ಅಂದರೆ ಕಳಶದಲ್ಲಿರ್ತಕ್ಕಂತಹ ಜಲವನ್ನು ಸ್ವಾಮಿಗೆ ಅರ್ಪಣೆ ಮಾಡೋಣ. ಹಾಗೂ ಕೃಷ್ಣನ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋಣ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ. ಅರ್ಚನೆ ಮಾಡಲು ಭಕ್ತಿಯ ಹೂವು, ಒಲವಲಿ ಮರೆಸುವ ಸಾವಿರ ನೋವು. ಅರ್ಚನೆ ಮಾಡಲು ಭಕ್ತಿಯ ಹೂವು, ಒಲವಲಿ ಮರೆಸುವ ಸಾವಿರ ನೋವು. ಸಂತಸದ ಸೌಭಾಗ್ಯ ನೀಡುವ, ಸಂತಸದ ಸೌಭಾಗ್ಯ ನೀಡುವ. ಪೂಜಿಸಿ ಶ್ರೀಹರಿ ಪದ ಸುಮವ, ಪೂಜಿಸಿ ಶ್ರೀಹರಿ ಪದ ಸುಮವ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ.